ಮಾತಾಡ್ತಿದ್ದೀರಾ? ಮಹಿಳೆಯರ ಬಗ್ಗೆ. ಅದು ಗೊತ್ತು. ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಮಹಿಳೆ ಅಂದು ಇಂದು ಅನ್ನೋ ಟಾಪಿಕ್ ಬಗ್ಗೆ ಸ್ಪೀಚ್ ಮಾಡ್ಬೇಕು ಅಂತಿದ್ದೀನಿ. ಅವತ್ತಿನ ಮಹಿಳೆ ಹೇಗಿದ್ರು, ಇವತ್ತಿನ ಮಹಿಳೆಯರು ಹೇಗಿದ್ದಾರೆ, ಅವರಲ್ಲಾಗೋ ಚೇಂಜಸ್ ಏನು, ಅವರಲ್ಲಾಗೋ ಇಂಪ್ರೂವ್ಮೆಂಟ್ಸ್ ಏನು ಅಂತ ಕಂಪೇರ್ ಮಾಡಿ ಮಾತಾಡ್ತೀನಿ. ಹಾಗಾದ್ರೆ ಇದಕ್ಕೆ ತುಂಬಾ ನೀವು ಪ್ರಿಪೇರ್ ಆಗ್ಬೇಕಾಗತ್ತಲ್ವಾ? ಯಾಕೆ ಅನುಷಾ, ನನ್ನ ಮೇಲೆ ಡೌಟಾ? ಅಲ್ಲ, ಆ ರಾಜೇಶ್ವರಿ ಅವರು ಮಹಿಳೆಯರು ಮತ್ತು ಗಂಡಸರು ಇಬ್ರು ಸರಿಸಮಾನರು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ನನ್ನ ಸಬ್ಜೆಕ್ಟೇ ಬೇರೆ. ನಾನು ಇವತ್ತಿನ ದಿನ ಮಹಿಳೆಯರು ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಗೊತ್ತಿಲ್ಲದೆ ಲಾಮನ ಬಗ್ಗೆ ಮಾತಾಡಕ್ ಹೋಗಬಾರದು. ಲಾವಣದ ಸಮಲ ಎಷ್ಟು ದಿನ ನಡೀತು ಅಂತ ಗೊತ್ತಾ? ಮತ್ತೆ ಹೀಗೆ ಮಾತಾಡ್ತಾ ಇದಾರೆ. ನಮ್ಮ ಅತ್ತೆಗೆ ರಕಾರದ ಪ್ರಾಬ್ಲಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಲಾಮ ದಶರಥನ ಪುತ್ರ. ಜ್ಯೇಷ್ಠ ಶುಕ್ಲ ನವಮಿ ಪುನರ್ವಸು ನಕ್ಷತ್ರದಲ್ಲಿ ಲಾಮ ಲಕಲಕಲಕಾಂತ ಜನಿಸಿದ. ಲಾಮ ಸಣ್ಣವನಾಗಿರುವಾಗಲೇ ಸುಬಾಹು ತಾಟಕಿನ ಕೊಂದ. ಸೀತೆ ಲಾಮನ ಹೆಂಡತಿ, ಮಹಾಪತಿವ್ರತೆ. ಲಾಮನ ಮಾತನ್ನ ಎಂದೂ ಮೀರಿದವಳಲ್ಲ. ಕೂತ್ಕೊಂಡ್ರೆ ಕೂತ್ಕೊಳ್ಳೋಳು, ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಳು. ಇದನ್ನೆಲ್ಲ ಗೊತ್ತಿಲ್ಲದೆ ಭಾಷಣ ಮಾಡಕ್ ಹೋದ್ನೆ ನಿನಗೆ ಮೈಕೂ ಸಿಗೋಲ್ಲ, ಶಾಲು ಸಿಗೋಲ್ಲ, ಹಾಲಾನು ಸಿಗೋಲ್ಲ. ನೀನೇ ಯಾಕೆ ಭಾಷಣ ಮಾಡಬಾರ್ದು? ನಿನ್ ಸ್ವಲ್ಪ ಬುದ್ಧಿ ಇದೆಯೇನೆ? ನಿಮ್ ಮದರ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ರಕಾರನೇ ಬರಲ್ಲ. ಇಂಥವ್ರನ್ನ ಅದ್ಯಾರು ಕರೆದು ಭಾಷಣ ಮಾಡಿಸ್ತಾರೋ ನಾನು ನೋಡ್ತೀನಿ. ಹಲೋ, ನಾನು ನಿಮ್ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನೀವ್ಯಾರು? ನಮ್ಮ ಅತ್ತಿಗೆನ ಅವ್ರ ಲಿಪ್ಸ್ಟಿಕ್ ಬೆಳ್ಕೋತಾ ಇದ್ದಾರೆ. ಸ್ಲಮ್ಮಲ್ಲಿ ಭಾಷಣ ಮಾಡೋದಕ್ಕೆ ನಮ್ಮ ಅಮ್ಮನ ಕಳ್ಸಿದ್ನಲ್ಲ. ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ? ಪಲ್ಲು, ಹೊರಗಡೆ ಹೋಗ್ತಿರಾನ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇದೆ ನಿನಗೆ. ಸ್ಲಮ್ ಅಲ್ಲಿ ಭಾಷಣ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗ ಅದ್ರ ಅವಶ್ಯಕತೆ ಇಲ್ಲ. ವೈ? ನಮ್ಮಮ್ಮ ಸ್ಲಮ್ಗೆ ಹೋಗಿ ಭಾಷಣ ಮಾಡಿದ್ದು ಆಯ್ತು, ಅಲ್ಲ ಅವ್ರು ಸನ್ಮಾನ ಮಾಡಿದ್ದು ಆಯ್ತು. ಇದನ್ನ ನೀವೇ ತಿಳ್ಕೊಳ್ಳಿ. ಅಷ್ಟೇ, ಮೊದಲೇ ನಿಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ರಕಾರ ಬೇರೆ ಬರಲ್ಲ. ನಾನ್ ಭಾಷಣ ಮಾಡೋ ಕಡೆ ನೀವು ಹೋಗಿ ಭಾಷಣ ಮಾಡಿದಿರಲ್ಲ, ನಿಮ್ಗೆ ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ಅಯ್ಯ ಸಾಕು ಸುಮ್ಮನಿರಮ್ಮ. ಅಲ್ಲಿದ್ದ ಜನ ಎಲ್ಲ ನನ್ನ ಭಾಷಣ ಕೇಳಿ ಏಕೆ ಹಾಕಿ ನಟ್ಟಿದ್ದೇನು, ತಗತೈ ತಗತೈ ಅಂತ ಕುಡಿದಿದ್ದೇನು. ಇನ್ನು ನಿಮ್ಮ ಭಾಷಣ ಸಾಕು ಅಂತ ಹೇಳಿ ಹಾರ ತುರಾಯಿ ಹಾಕಿ ಸ್ಟೇಜಿಂದ ಇಳಿಸ್ಬಿಟ್ರು. ಅತ್ತೆಗೆ ಸಪೋರ್ಟ್ ಮಾಡೋದಕ್ಕೆ ನೀನು ಅವ್ರ ಜೊತೆ ಹೋಗಿದ್ಯಲ್ಲ, ನಿನಗೆ ಸ್ವಲ್ಪ ಕ್ಷೇಮ ಆಗಲ್ವಾ? ಜಾಜತ್ಗೆ ನನಗೆ ಅವರು ಇವ್ರು ಅಂತ ಭೇದ ಭಾವ ಇಲ್ಲ. ನನಗೆ ಮಸಾಲೆ ದೋಸೆಗೆ ಅಂತ ಯಾರು 200 ರೂಪಾಯಿ ಕೊಡ್ತಾರೋ ಅವರಿಂದ ಹೋಗದೆ. ಅತ್ತೆ, ಏನು ನಿಮ್ ಭಾಷಣ ಕೇಳಿ ಜನ ಎಲ್ಲ ಖುಷಿಯಿಂದ ತಟ್ಬಿಟ್ಟ? ನಿಮ್ಮ ಮಹಿಳಾ ಸಂಘದ ಮಹಿಳಾ ಮಣಿಗಳಿದ್ದಾಳಲ್ಲ, ಆ ಅನುಷಾ ಒಬ್ಬ ಪದ್ಮಜ, ಅವಳು ನನ್ನ ಭಾಷಣ ಕೇಳಕ್ ಬಂದಿದ್ಲು. ನನ್ನ ಭಾಷಣ ಹೇಗಿತ್ತು ಅಂತ ಕೇಳು, ಅವಳೇ ಹೇಳ್ತಾಳೆ. ಜಾಜಿಯವ್ರೆ ಸುಮ್ಮನೆ ಇರಿ. ನೀವಿಬ್ರು ನಮ್ಮ ಅತ್ತೆ ಸ್ಪೀಚ್ ಕೇಳಿಸ್ಕೊಂಬರಕ್ ಹೋಗಿದಿರಲ್ಲ, ಶೇಮ್ ಆಗಲ್ವಾ? ಆಕ್ಚುಲಿ ನೀವು ಬರ್ತೀರಾ ಅನ್ಕೊಂಡಿದ್ವಿ. ಹೌದು, ನೀವು ಯಾಕೆ ಬಂದಿಲ್ಲ? ಸಾಕು ಸುಮ್ಮನೆ ಇರಿ. ನಮ್ಮ ಅತ್ತೆ ಬಂದು ತಾವು ಮಾಡಿರೋ ಭಾಷಣದ ಬಗ್ಗೆ ಎಷ್ಟು ಕೊಚ್ಕೋತಾ ಇದ್ರು ಗೊತ್ತಾ? ಅಯ್ಯೋ, ಜನ ಚೆನ್ನಾಗಿದ್ರು ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿಲ್ಲ ಅಂದ್ರೂ ಚಪ್ಪಾಳೆ ಹೊಡಿತಾರೆ. ಆದ್ರೆ ನಿಮ್ಮ ಅತ್ತೆಯವರಂತೂ ಬಿಟ್ಟಿ ಮನೋರಂಜನೆ ಕೊಟ್ಬಿಟ್ರು ಜನಗಳಿಗೆಲ್ಲ. ಖಾರ ಅನ್ನಕ್ಕೆ ಕಾಲ ಅಂತಾರೆ, ಭಾರ ಅನ್ನಕ್ಕೆ ಬಾಲ ಅಂತಾರೆ. ಜನ ಎಲ್ಲ ಬಿದ್ದು ಬಿದ್ದು ನಗ್ತಾ ಇದ್ರು. ನೋಡಿ ಜಾಜವ್ರೆ, ನಿಮ್ಮ ಅತ್ತೆಯವ್ರ ಬಾಯಲ್ಲಿ ನೀವು ರಾ ಅಕ್ಷರ ಬರ್ಸ್ಲಿಲ್ಲ ಅಂದ್ರೆ ಮಹಿಳಾ ಸಂಘದಲ್ಲಿ ಆ ರಾಜೇಶ್ವರಿ ನಿಮ್ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಡ್ತಾಳೆ. ಕಾಡಿನಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜೈ ಬರೇ. ಹಿಡಿದು ರಾಮನ ಶಿರವ ಛೇದಿಸಿ, ಹಿಡಿದು ರಾಮನ ಶಿರವ ಛೇದಿಸಿ, ಕಡಿದು ವೈರಿಯ ದರೆಯೊಳಗೆ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಗೆಳೆಯಳು ಶಾರದಿಯ ಏಕವಾಗಿದೆ ಕಣ್ಯ, ಏಕೆ ಬಂದೆಯೋ ಎಲೆ ಕೋತಿ. ಮೇಷ್ಟ್ರೆ, ನೀವು ಕೋತಿ ಅಂದಿದ್ದು ನಂದ? ಅಯ್ಯೋ, ನಾನು ನಾಟಕದ
ಹಾಡು ಹೇಳ್ತಾ ಇದ್ದೆ, ಅಷ್ಟೊಳಗೆ ನೀನು ಕೋತಿ ತರ ಬಂದೆ. ನಾಟಕದ ಮಿಸ್ಟರ್ ಗೋವಿಂದಯ್ಯ ಅವ್ರಿಗೆ ಗುಡ್ ಮಾರ್ನಿಂಗ್. ನಮಸ್ಕಾರ. ಸಂಸ್ಕಾರ ಇರೋರು ಮಾತ್ರ ನಮಸ್ಕಾರ ಮಾಡ್ತಾರೆ. ಅಯ್ಯೋ ಜಾಜತ್ಗೆ ನಾನು ಹೇಳಿದ್ದು ಮೇಷ್ಟ್ರ ಬಗ್ಗೆ. ಅದಿರ್ಲಿ ಬಿಡಮ್ಮ, ಹೇಗ್ ನಡೀತಾ ಇದೆಯಮ್ಮ ನಿನ್ನ ಮಹಿಳಾ ಸಂಘದ ಚಟುವಟಿಕೆಗಳು? ಆಕ್ಟಿವಿಟೀಸ್ ಸೂಪರ್ ಆಗಿ ನಡೀತಾ ಇದೆ. ಆದ್ರೆ ಅದಕ್ಕೆ ನಮ್ಮ ಅತ್ತೆನೇ ಅಡ್ಡ ಬರ್ತಾ ಇದ್ದಾರೆ. ಅತ್ತೇನೆ ಅಡ್ಡನ? ಎಲ್ಲೋ ಪಕ್ಕದ ರಾಜ್ಯ ಮುಖ್ಯಮಂತ್ರಿಗಳ ಇನ್ಫ್ಲೂಯೆನ್ಸ್ ಇರಬೇಕು. ಯಾವಾಗ ನೋಡಿದ್ರು ನೀರ್ ಬಿಡಿ ಅಂತಿರ್ತಾರೆ. ಅಲ್ಲ ಮೇಷ್ಟ್ರೆ, ನಾನ್ ಭಾಷಣ ಮಾಡ್ಬೇಕಾಗಿದ್ದ ಕಡೆ ಅವ್ರು ಹೋಗಿ ಭಾಷಣ ಮಾಡ್ತಾರೆ. ಅಯ್ಯೋ ಕಳಿಸ್ಕೊಡಮ್ಮ, ಅದಕ್ಕೇನು ಇವಾಗ? ಕರೆಕ್ಟ್ ಆಗಿ ಹೇಳಿದ್ರೆ ಮೇಷ್ಟ್ರೆ, ಈಗ ಮಿನಿಸ್ಟ್ರಿಗಳು ಎಲ್ಲಾ ಕಡೆ ಹೋಗಿ ಭಾಷಣ ಮಾಡಕ್ಕಾಗತ್ತಾ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, MLAಗಳನ್ನ ಕಳಿಸ್ತಾರೆ, ಸ್ವಂತ ಹೆಂಡತಿನ ಕಳಿಸ್ತಾರೆ, ಬಾಡಿಗೆ ಮಗನೂ ಕಳಿಸ್ತಾರೆ. ಹಾಗೆ ಕೆಲಸ ಹಂಚ್ಕೊಂಡ್ರೆ ನಿನಗೂ ಸುಲಭ ಅಲ್ವೇನು? ಅಂದ್ರೆ ಮೇಷ್ಟ್ರೆ, ಅವ್ರಿಗೆ ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ, ಭಾಷೆ ಪ್ರಾಬ್ಲಮ್. ರಕಾರ ಅಂತೂ ಬರೋದಿಲ್ಲ. ನೀವು ಅದನ್ನ ಸ್ವಲ್ಪ ಸೆಟ್ ಮಾಡ್ಕೊಡ್ಬೇಕು ಪ್ಲೀಸ್. ಎಲ್ಲರ ಮನೇಲೂ ಇದೇ ಸಮಸ್ಯೆನಮ್ಮ. ನಿಮ್ಮ ಅತ್ತೆ ಕರ್ಸು, ಅವ್ರ ನಾಲ್ಗೆಗೆ ಲಕಾರನ ತುಂಬಿಡ್ತೀನಿ. ಮೇಷ್ಟ್ರೆ, ನಮ್ಮ ಅತ್ತೆಯವ್ರಿಗೆ ಲಕಾರದ ಪ್ರಾಬ್ಲಮ್ ಇಲ್ಲ, ಅವ್ರಿಗಿರೋದು ರಕಾರದ ಪ್ರಾಬ್ಲಮ್. ಅಯ್ಯೋ ನಾನು ಅದನ್ನೇ ಹೇಳಿದ್ದು. ನೀವು ಹಾಕಿ ಕೆಲಸ್ಕೊಟ್ರೆ ನಾನೇನು ಮಾಡ್ಲಿ? ನಮಸ್ಕಾರ ಮೇಷ್ಟ್ರೆ, ಚೆನ್ನಾಗಿದ್ದೀಲ್ಲ? ನಮಸ್ಕಾರ, ನೀವು ಹೇಗಿದ್ದೀರಾ? ನನಗೇನು ತುಂಬಾ ಚೆನ್ನಾಗಿದ್ದೀನಿ. ಮೇಷ್ಟ್ರೆ, ನೀವು ಮಹಾಭಾರತ ನಾಟಕ ಮಾಡಿದ್ರಲ್ಲ, ಅದನ್ನ ನೋಡಿ ನನಗೆ ಎಷ್ಟು ಸಂತೋಷ ಪಟ್ಟಿದೆ ಗೊತ್ತೇ. ಅದರಲ್ಲೂ ಆ ಶಕುನಿ ಪಾತ್ರನ ಅದೆಷ್ಟು ಚೆನ್ನಾಗಿ ಮಾಡಿದ್ರಿ. ಅಷ್ಟೇ ಕಲೆ ಅನ್ನೋದು ಹುಟ್ಟಿನಿಂದಲೇ ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇವ್ರಿಗೆ ಶಕುನಿ ಪಾತ್ರ ಹುಟ್ಟಿನಿಂದಲೇ ಬಂದಿದೆ. ನೀನ್ ತಪ್ಪಿದ್ಯಾ ಗುಳ್ಳೆನರಿ? ಅದಿರ್ಲಿ ರಂಗಂದವ್ರೆ, ಈಗಲಾದ್ರೂ ನೀವು ನಿಮ್ಮ ಹೆಸರನ್ನ ಸರಿಯಾಗಿ ಹೇಳಕ್ ಬರುತ್ತಾ? ಅಯ್ಯ, ಬಲವೇ ಏನು ಮೇಷ್ಟ್ರೆ? ಎಲ್ಲಿ ಹೇಳಿ ನೋಡೋಣ. ಲಂಗಮ್ಮ. ನೋಡಿದ್ರೆ ಮೇಷ್ಟ್ರೆ, ಯಾವಾಗ್ಲೂ ಇದೇ ಪ್ರಾಬ್ಲಮ್. ಎಷ್ಟು ಸಲ ಕರೆಕ್ಟ್ ಮಾಡಿದ್ರು ಇದೇ ರೀತಿ ತಪ್ಪಾಗಿ ಹೇಳ್ತಿರ್ತಾರೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಾನು ಇದನ್ನ ರಿಪೇರಿ ಮಾಡ್ಬಿಡ್ತೀನಿ. ಎಲ್ಲಿ ಹೇಳಿಮ್ಮ? ಯಾ ರ ಲ ವಾ. ಯಾ ಲಾ ಲಾ ವಾ. ಯಾರೇ ಕೂಗಾಡಲಿ, ಯಾರೇ ಕೂಗಾಡಲಿ, ಕರತಲ ಮಲಕ, ಕಲಾ ಕಲಾ ಮಲಕ, ಗುಳ್ಳೆ ನರಿಯ ಕರಕರ ಶಬ್ದ, ಗುಳ್ಳೆ ನಳಿಯ ಕಲ ಕಲ ಶಬ್ದ. ನಿಮ್ಮ ನಾಲಿಗೆ ಫೌಂಡೇಶನ್ ಬದಲಾಯಿಸ್ಬಿಟ್ರೆ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ. ಮೇಷ್ಟ್ರೆ, ಈ ಮಾತನ್ನ ಈ ಮಿಟ್ಕಲಾಡಿ ಸೊಸೆಗೆ ಒಂದ್ಸಲ ಹೇಳಿ. ಈಗ ನೋಡಿಮ್ಮ, ನಾನು ನಿಮಗೊಂದು ದಾಸರ ಕೀರ್ತನೆ ಹೇಳ್ಕೊಡ್ತೀನಿ, ಅದನ್ನ ನೀವು ಹೇಳಬೇಕು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀನ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾಲಿಗೆ ಯಾಲುಂಟು ಎರವಿನ ಸಂಸಾರ, ನೀಲ ಮೇಲನ ಗುಳ್ಳೆ ನಿಜವಲ್ಲ ಹಲಿಯೇ. ಹರಿಯೇ ಹಲಿಯೇ ಹರಿಯೇ ಹಲಿಯೇ ಹಲಿಯೇ. ಮೇಷ್ಟ್ರೆ, ನೀವು ಇವ್ರು ಕಳಿಸೋ ಹೊತ್ತಿಗೆ ನಿಮ್ಮ ಕತೆ ಮುಗಿದೋಗಿರುತ್ತೆ. ಗುಳ್ಳೆನರಿ, ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ಎಂತೆಂಥವ್ರಿಗೋ ರಕಾರನ ಸ್ಪಷ್ಟವಾಗಿ ತಿರುಗಿಸ್ಬಿಟ್ಟಿದ್ದೀನಿ. ಇನ್ನು ಯೂರಿಯಾ ಮಹಾ ನಡಿಮ್ಮ, ಈಗ ನಾನು ಹೇಳ್ಕೊಟ್ಟ ಹಾಡನ್ನ ಅಭ್ಯಾಸ ಮಾಡ್ತಾ ಇರಿ, ನಾನು ನಾಳೆ ಬರ್ತೀನಿ. ಮೆಟ್ರೆ ಮೆಟ್ರೆ ಅದೇ ಯಾಲಿಗೆ ಯಾಲುಂಟು ಎಲ್ಲರನ್ನ ಸಂಸಾರ, ಯಾಲಿಗೆ ಯಾಲುಂಟು ಎಲ್ಲರಿನ ಸಂಸಾರ, ನೀಲ ಮೇಲಣ ಗುಳ್ಳು. ನನಗೆಲ್ಲ ಕಾಲ ಬಂದ್ಬಿಡ್ತು ಅಂತ ಎಲ್ಲೆಲ್ಲಿಗೂ ಹೊಟ್ಟೆ ಉರಿ. ಅತ್ತೆಯವ್ರೆ, ಈಗ ಹೇಗಿದೆ? ಅಳಿಯಂದಿರೆ, ಮೊದಲಿಗಿಂತ ಈಗ ಸ್ವಲ್ಪ ವಾಸಿ ಅನ್ಸುತ್ತಲ್ವೇ? ಏನು ವಾಸನೋ ಏನೋ, ಯಾವುದಕ್ಕೂ ದೇವ್ರ ಭಜನೆ ಮಾಡಿದ್ರೆ ಅಕ್ಷರ ಬಂದ್ರು ಬರಬಹುದು. ಕರೆಕ್ಟಾಗಿ ಹೇಳಿದ್ವಿ. ಥ್ಯಾಂಕ್ಸ್. ರಘುಪತಿ ಲಾಘವ ಲಾಜಾಲಾ ಸಂಗೀತ ಪಾವನ ಸೀತಾಲಾ. ಮಹಾತ್ಮ ಗಾಂಧಿಯವ್ರ ಈ ಸಮಯದಲ್ಲಿ ಏನಾದ್ರು ಬದುಕಿದ್ರೆ ಮತ್ತೆ 48 ದಿನ ಉಪವಾಸ ಸತ್ಯಾಗ್ರಹ ಮಾಡಿರೋರು. ಮಾಡೋ ಮಾತುಗೊಂದು ಅರ್ಥ ಬೇಡವೇನಪ್ಪ? ಇದು ನಮ್ಮಮ್ಮಂಗೆ ಹುಟ್ಟಿಂದ ಬಂದಿರೋದು. ಈಗಲೇ ವಾಸಿ ಆಗ್ಬೇಕು ಅಂದ್ರೆ ಆಗಲ್ಲ. ಅದಕ್ಕಿಂತ ಮೇಷ್ಟ್ರನ್ನ ಇಟ್ಟಿಲ್ವಾ ಅತ್ತೆ? ನೀವು ಸ್ವಲ್ಪ ಪ್ರಯತ್ನ ಪಡ್ಬೇಕು. ಅದಕ್ಕೆ ನಿಮಗ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಈ ಮನೆಗೆ ಒಂದು ಮೊಮ್ಮಗು ಬರ್ಬೇಕು ಅಂತ ನೀವು ಪ್ರಯತ್ನ ಪಡ್ಬೇಕು. ಲೆಪ್ಪಲ್ಲು, ಇನ್ನೊಂದ್ಸಲ ನನ್ನ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ ಕಣೆ. ನೀವು ಅಷ್ಟೇ, ನಮ್ಮ ಅಮ್ಮನ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ನನಗೋಸ್ಕರ ನೀವಿಬ್ರು ಯಾಕೆ ಕಿತ್ತಾಡ್ತೀರಾ? ಅತ್ತೆ, ನಿಮ್ ಬಾಯಲ್ಲಿ ರಕಾರ ಬರ್ಲಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ.
ಇತ್ಲಾ ಮೇಸ್ಟ್ರು ಯಾವಾಗ ಬರ್ತಾರೆ? ನಾಳೆ ಬೆಳಗ್ಗೆನೆ ಬರ್ತಾರಂತೆ. ಮೇಸ್ಟ್ರು ಬಂದಾಗ ಅತ್ತೆಗೆ ಈಗಿರೋ ಟಂಗ್ನ ಕಟ್ ಮಾಡಿ ಬಿಸಾಕ್ಸಿ ಹೊಸ ಟಂಗ್ನ ಜಾಯಿನ್ ಮಾಡಿ ಪ್ರಕಾರ ಬರ್ಸ್ಲೇಬೇಕು. ರಂಗಮ್ಮನವ್ರೆ, ಮೊದಲೊಂದಕ್ಕೂ ಈಗಲಿಗೂ ಹೇಗಿದೆ ಬದಲಾವಣೆ? ಮೇಷ್ಟ್ರೆ, ನೀವು ಮೊನ್ನೆ ಹೇಳ್ಕೊಟ್ಟಿದ್ದ ಹಾಡನ್ನ ರಾತ್ರಿ ಪೂರ ಅಭ್ಯಾಸ ಮಾಡಿದ್ರು. ಯಾವಾಗ ಪಕ್ಕದ ಮನೆಯವರು ಕಿಟಕಿಗಾಜಿ ಕೊಲ್ ನೋಡಿದ್ರು ಅವಾಗ ನಿಲ್ಸಿದ್ರು. ಸಾಕಷ್ಟು ಬದಲಾವಣೆ ಆಗಿದೆ. ಆದ್ರೆ ನನ್ನ ಕೈಲಿ ಟ್ರೈನಿಂಗ್ ತಗೊಂಡ್ಮೇಲೆ ಸುಮ್ಮನೆನಾ ಮುಗಿದು ಹೋಯ್ತು. ನನ್ನ ಕೈಲಿ ಟ್ರೈನಿಂಗ್ ತಗೊಂಡು ಎಷ್ಟೋ ಜನ ಸಿನಿಮಾದೆಲ್ಲ ಅಭಿನಯಿಸ್ತಾ ಇದ್ದಾರೆ, ಟಿವಿ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದಾರೆ. ಮೇಷ್ಟ್ರೆ, ನಾನು ಇನ್ನೂ ಚೆನ್ನಾಗಿ ಭಾಷಣ ಮಾಡೋದನ್ನ ಯಾವಾಗ ಹೇಳ್ಕೊಡ್ತಿಲ್ಲ? ಈಗಲೇ ಹೇಳ್ಕೊಡ್ತೀನಿ. ಮೊದಲು ಈ 2 ಕಾಗೆಗಳನ್ನ ಆ ಕಡೆ ಗಟ್ಟಿ ಅಳಿಯಂಗಿಲ್ಲ. ಮಲ್ಯಾದ್ಯಾಗ ಹೋಗ್ತಿರೋ ಇಲ್ಲ ನನ್ನ ಇನ್ನೊಂದು ಮುಖ ತೋರಿಸಲು? ನಿಮ್ ಒಂದು ಮುಖ ನೋಡಕ್ಕೆ ನಮ್ ಕೈಲಿ ಆಗ್ತಿಲ್ಲ, ಇನ್ನೊಂದು ಮುಖ ಬೇರೆ ತೋರಿಸ್ತೀರಾ? ನೋಡಿ ಅಮ್ಮ ಪುಲ್ಲ ಆ ಕಡೆ ಹೋಗೋಣ. ಈಗ ಹೇಳಿ ಇದನ್ನ. ಸರ್ರನೆ ಬಂದ ಕಾಗೆ ಪುರ್ರನೆ ಹಾರಿ ಬರ್ರನೆ ಮರದ ಮೇಲೆ ಕುಳಿತು ಕರ್ರ್ ಕರ್ರ್ ಎಂದು ಅರಚಿತು. ಸಲ್ಲನೆ ಬಂದ ಕಾಗೆ ಫುಲ್ಲನೆ ಹಾರಿ ಫಲ್ಲನೆ ಮಲದ ಮೇಲೆ ಕುಳಿತು ಕಲ್ ಕಲ್ ಎಂದು ಅಲಚಿತು. ಅಲ್ಲಮ್ಮ, ಸಲ್ಲನೆ ಅಲ್ಲ, ಸರ್ರನೆ. ನಾನು ಅದನ್ನೇ ಮೇಷ್ಟ್ರೆ ಹೇಳಿದ್ದು. ಸಲ್ಲನೆ ಅಲ್ಲ, ಸರ್ರನೆ. ಹೌದು ಸಲ್ಲನೆ. ಇನ್ನೊಂದ್ಸಲ ಹೇಳ್ಕೊಟ್ಬಿಡಿ, ನಾನು ಹಾಗೆ ಹೇಳ್ತೀನಿ. ಸಲ್ಲನೆ ಬಂದ ಕಾಗೆ ಪುಲ್ಲನೆ ಹಾಲಿ ಹೋಗಿ ಬಲ್ಲನೆ ಮಲದ ಮೇಲೆ ಕುಳಿತು ಕಲ್ ಕಲ್ ಎಂದು ಅಲಚಿತು. ಇದನ್ನ ನಾನು ಹೇಳಿದ್ದು. ಮೇಷ್ಟ್ರೆ, ನನ್ನ ಭಾಷೆ ಸರಿ ಇಲ್ವಾ? ಅಯ್ಯೋ, ಯಾಕೆ ಸರಿ ಇಲ್ಲಮ್ಮ, ಸಖತ್ತಾಗಿದೆ. ನಿಮ್ಮ ಭಾಷಣದಲ್ಲಿ ಜಾಸ್ತಿ ರಕಾರಾನ್ ಸೇರಿಸಿ ಮಾತಾಡಿ ಎಲ್ಲ ಸರಿ ಹೋಗುತ್ತೆ. ನಮ್ಮಮ್ಮಂಗ್ ನಿಜವಾಗ್ಲೂ ರಾ ಅಕ್ಷರ ಬಂದ್ಬಿಡುತ್ತಾ? ರಾರ ಸರಸ ಕುರಾರ. ಲಾಲಾ ಸಲಸ ಕುಲಾಲ. ಆ ಲಕಾರ ಇರೋ ಜಾಗದಲ್ಲೆಲ್ಲ ರಕಾರ ಸೇರಿಸ್ಬಿಟ್ಟು ಹಾಡಿ. ಲಾಲಾ ಸರಸ ಕುರಾರ. ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ಲಿ ಒಂದ್ಸತಿ ನಿಮ್ಮ ಹೆಸರು ಹೇಳ್ಬಿಡಿ. ರಂಗಮ್ಮ. ಇನ್ನೊಂದ್ಸತಿ ಹೇಳಿ. ರಂಗಮ್ಮ. ನಾನು ಆಗ್ಲೇ ದಾಸರ ಕೀರ್ತನೆ ಹೇಳ್ಕೊಟ್ನಲ್ಲ, ಅದನ್ನ ಒಂದ್ಸತಿ ಹೇಳ್ಬಿಡಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಕೊಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು. ರಾ ಅಕ್ಷರ ಬಂದ್ಬಿಡ್ತು. ಅಮ್ಮಂಗ್ ರಾ ಅಕ್ಷರ ಬಂದ್ಬಿಡ್ತು. ಅಮ್ಮಂಗ್ ಋಕಾರ ಬಂದ್ಬಿಡ್ತು. ಏನಪ್ಪ ಬರ್ತೀರಾ ಇಲ್ಲಿ? ಏನಮ್ಮ ಪಲ್ಲು? ಅಮ್ಮಂಗ್ ಋಕಾರ ಬಂದ್ಬಿಡ್ತು. ನಮ್ಗೆ ಗೊತ್ತಿತ್ತು, ನನಗ್ ಗೊತ್ತಿತ್ತು. ನಮ್ಮ ಅತ್ತೆಯವ್ರ ಬಾಯಲ್ಲಿ ಒಂದಲ್ಲ ಒಂದ್ ದಿವಸ ರಕಾರ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಅಷ್ಟಿಂದ ನಾನು ಯಾವಾಗ್ಲೂ ಹೇಳ್ತೀನ, ನನಗೆ ನೀನ್ ಬೇರಲ್ಲ ನಮ್ಮ ಅತ್ತೆ ಬೇರೆ ಅಲ್ಲ ಅಂತ. ನಿಮ್ಮ ಬಾಯಿಂದ ರಕಾರ ಕೇಳ್ಬೇಕು ಅಂತ ಭಾರಿ ಆಸೆ ಆಗ್ತಿದೆ. ಎಲ್ಲಿ ಒಂದೇ ಒಂದ್ಸತಿ ನನಗೆ ರಕಾರ ಬರುತ್ತೆ ಅನ್ನಿ. ನನಗೆ ಲಕಾಲ ಬರುತ್ತೆ. ಅದು ಬರುತ್ತೆ, ಅದು ಬರುತ್ತೆ. ಬರು ಬರು. ನೋಡಿಮ್ಮ, ನಿಮ್ಮ ನಾಲಿಗೆ ಮೇಲೆ ರಕಾರ ಕೂತ್ಕೋಬೇಕಾದ್ರೆ ನೀವು ಕೆಲವು ವ್ಯಾಯಾಮಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆ ಈ ಪುಡಿನ ಬಿಸಿನೀರಲ್ಲಿ ಹಾಕಿ ಗಾರ್ಗಲ್ ಮಾಡಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಈಗಲೇ ಬಿಸಿನಲ್ಲಿ ಹಾಕಿ ತಗೊಂಡು ಹೋಗು. ಮೆಟ್ಲೆ ಮತ್ತೆ ನಾನು ಅದನ್ನ ಸರಿಯಾಗಿ ಹೇಳಿದ್ನ? ಯಾವ್ದಮ್ಮ, ಯಾವ್ದು ಸರಿಯಾಗಿ ಹೇಳ ಇಲ್ವಲ್ಲಮ್ಮ. ಅದೇ ಮೇಷ್ಟ್ರೆ, ಯಾವ್ದು? ಸಲ್ಲನೆ ಬಂದ ಕಾಗೆ ನೆಗೆದು ಬಿದ್ದೋಯ್ತು ಬಿಡಿ. ಈಗ ಸಾವಧಾನವಾಗಿ ಸಾವಕಾಶವಾಗಿ ಇದನ್ನ ಹೇಳಿಲ್ವ? ಯಾರು ಯಾರು ನೀ ಯಾರು? ಲಾಲು ಲಾಲು ನೀ ಲಾಲು. ಈಗ ತಾನೇ ಪುಡಿ ತಗೊಂಡಿದ್ದಾರೆ, ಅದ್ ಕೆಲಸ ಮಾಡ್ಬೇಕೋ ಬೇಡವಾ? ನಡಿಬ. ಯಾರು ಯಾರು ನೀ ಯಾರು? ಲಾಲು ಲಾಲು ನೀ ಲಾಲು. ಇದು ಪುಡಿ ಕೆಲಸ ಮಾಡ್ಬೇಕು, ಚೆನ್ನಾಗಿ ಅಭ್ಯಾಸ ಮಾಡಿ. ನಾನು ನಾಳೆ ಬಂದು ಚೆಕಪ್ ಮಾಡ್ತೀನಿ. ಒಂದ್ ನಿಮಿಷ ಇರಿ. ಪಲ್ಲು ಪಲ್ಲು ಬಾಮ್ಮ ಇಲ್ಲಿ.
ಕೆಟ್ಟ ನಾಲಿಗೆಗಳನ್ನ ನೋಡಿದ್ದೀನಮ್ಮ, ಆದ್ರೆ ಇಂಥ ನಾಲಿಗೆ ನೋಡಿಲ್ಲ. ಇದು ನಾಲಿಗೆ ಅಲ್ಲ, ಮರದ ನಾಲಿಗೆ. ಏನಂದ್ರು? ಯಾವನು ಗೊತ್ತು ಅತ್ತೆಯವ್ರೆ, ಇನ್ನೊಂದ್ಸತಿ ಹೇಳಿ. ಕೇಳ್ತಿದ್ದಾರೆ. ನಿಮಗೆ ನಮ್ಮ ಅಮ್ಮನ ಭಾಷೆ ಅರ್ಥ ಆಗೋಯ್ತಾ? ನಿನ್ನ ಭಾಷೆನೇ ಅರ್ಥ ಆಗತ್ತೆ ಅಂದ್ಮೇಲೆ ನಿಮ್ಮ ಅಮ್ಮನ ಭಾಷೆ ನಂಗೆ ಅರ್ಥ ಆಗಲ್ವೇನಮ್ಮ? ಯಾಕೋ ನನ್ನ ಗ್ರಹಗತಿ ಚೆನ್ನಾಗಿಲ್ಲ, ನಾನು ನಾಳೆ ಬರ್ತೀನಿ. ಅದ್ಯಾವ್ದೋ ಕಿತ್ತೋರ್ ಮೇಷನ್ ಕರ್ಕೊಂಬಂದು ನಮ್ಮಮ್ಮಂಗ್ ರಾಕ್ಷರ ಕಲ್ಸೋದಕ್ ಹೋಗಿ ಅವ್ರ ಗಂಟ್ಲನ್ನೆಲ್ಲ ಹಾಳು ಮಾಡ್ಬಿಟ್ರಲ್ರಿ. ಈಗ ನಮ್ಮಮ್ಮಂಗ್ ಲಾಕ್ಷರ ಬಿಟ್ಟು ಬೇರೆ ಏನು ಬರ್ತಾನೆ ಇಲ್ಲ. ಏನಪ್ಪ, ಮೊದ್ಲು ಹೋಗಿ ಆ ಮೇಷ್ಟ್ರು ಹೇಳ್ಕೊಂಬನ್ನಿ. ಅಲ್ಲೂ ನಾವು ಮನೆ ಹತ್ರ ಹೋಗಿದ್ದೆ, ರಂಗಮ್ಮಂಗ್ ಪಾಠ ಮಾಡೋ ಮೇಟ್ರ ಅಂದ್ರು. ನಾನು ಹೂ ಅಂದೆ, ಅವ್ರೆಲ್ಲ ಊರ್ಗೋಗ್ಬಿಟ್ಟಿವ್ರೆ ಅಂದ್ರು. ಹಾಗೆ ನಾಟಕ ಆಡ್ತಿದ್ದಾರೆ, ನೀವು ಹೋಗಿ ಕರ್ಕೊಂಬನ್ನಿಪ್ಪ. ಸುಮ್ನೆ ಕರ್ಕೊಂಬರಕ್ಕಾಗತ್ತ? ನಮ್ಮಮ್ಮಂಗೆ ಲಾ ಬಿಟ್ಟು ಬೇರೆ ಏನು ಅಕ್ಷರ ಬರ್ತು ಒದ್ದಾಡ್ತಿದ್ರೆ ಈ ಟೈಮಲ್ಲಿ ನಿಮ್ಗೆ ದುಡ್ಡು ಬೇಕಾ? ಆಯ್ತಮ್ಮ, ಹೋಗಿ ಬರ್ತೀನಿ. ಕರೆಕ್ಟು. ಬಿಟ್ಬಿಡೆ ನನ್ನ, ಯಾಕೆ ಹೀಗೆ ಪ್ರಾಣ ಹಿಂಡ್ತೀಯ? ನಮ್ಮ ಅತ್ತೆಗೆ ಲಕಾರ ಬಿಟ್ಟು ಬೇರೆ ಏನು ಬರ್ತಿಲ್ಲ ಅಂದ್ಮೇಲೆ ನಿಮ್ಮ ಪ್ರಾಣ ಕಟ್ಕೊಂಡು ನನಗೇನ್ಬೇಕು ಬಂದು. ಅಲ್ಲ ಮಿಸ್ಟ್ರೆ, ನಮ್ಮಮ್ಮಂಗೆ ಅರ್ಧಂಬರ್ಧ ಪಾಠ ಹೇಳ್ಕೊಟ್ಬಿಟ್ಟು ಓಡೋದ್ರೆ ನಾವು ಸುಮ್ಮನೆ ಇರ್ಬೇಕಾ? ನೋಡಿ, ಅಲ್ಲಿ ಕೂತ್ಕೊಂಡು ನಮ್ಮ ಅತ್ತೆಗೆ ಏನಾಗಿದೆ ಅಂತ ಚೆಕ್ ಮಾಡಿ ಹೋಗಿ. ಅಯ್ಯೋ, ನಿಮ್ಮ ಅತ್ತೆ ನಾಲ್ಗೆ ಕತ್ತೆ ನಾಲ್ಗೆಗಿಂತ ಕೆಟ್ಟೋಗಿದೆ, ನಾನು ಹೇಗೆ ಹೆಸರ ಮಾಡಲಿ? ಏನು, ನೀವು ನಮ್ಮ ಅತ್ತೆನ ಕತ್ತೆ ಅಂತ ಕರೆದ್ರ? ಈ ಮನೆಗೆ ಬಂದಾಗಿಂದ ನಾನೇ ನಮ್ಮ ಅತ್ತೆನ ಕತ್ತೆ ಅಂತ ಕರೆದಿಲ್ಲ, ಅಂತದ್ರಲ್ಲಿ ನೀವೇನ್ರಿ ನಮ್ಮ ಅತ್ತೆನ ಕತ್ತೆ 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 ಅಂತ ಕರೀತೀರಿ? ಏನಪ್ಪ, ಮೇಷ್ಟ್ರು ಬಾಯಿ ತಪ್ಪಿ ಒಂದೇ ಒಂದ್ಸಲ ಕತ್ತೆ ಅಂದ್ರು, ಆದ್ರೆ ಅದನ್ನೇ ನೆಪ ಮಾಡ್ಕೊಂಡು ಕತ್ತೆ ಕತ್ತೆ ಅಂತ 10 ಸಲ ಅಂದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಎಲ್ಲಿಮ್ಮ ಒಂದ್ಸತಿ ಯಾರಿಗೆ ಯಾರುಂಟು ಅಂತ ಹಾಡಿಮ್ಮ. ಇದು ಹೇಗೆ ಆಯ್ತು? ಇಲ್ಲಿ ನೋಡಿಮ್ಮ, ಗಂಟ್ಲಲ್ಲಿ ಲ್ಯಾರಿಂಗ್ಸ್ ಅಂತ ಒಂದು ಧ್ವನಿ ಪೆಟ್ಟಿಗೆ ಇರುತ್ತೆ. ಅದರಲ್ಲಿ ವಿವಿಧ ಧ್ವನಿ ತರಂಗಗಳನ್ನ ಎಪ್ಸುವಂತ ನರಗಳಿರುತ್ತೆ. ಅದು ವೈಬ್ರೇಟ್ ಆಗ್ಬೇಕು. ಅದನ್ನ ಹೇಗೆ ವೈಬ್ರೇಟ್ ಮಾಡ್ಸೋದು? ಐಸ್ತಲ್ ತಲೆ ಮೇಲೆ ಇಡಿ. ಏನು, ನನ್ನ ತಲೆ ಮೇಲೆ ಐಸ? ಬೇಡ 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 ಬೇಡ. ಹಾಗಿದ್ರೆ ಇಸ್ತ್ರಿ ಪೆಟ್ಟಿಗೆನ ಬಿಸಿ ಮಾಡಿ ತಂದು ತಲೆ ಮೇಲೆ ಇಡಿ. ಇದಕ್ಕೆ ನೀವು ಬೇಡ ಅನ್ನೋ ಹಾಗೆ ಇಲ್ಲ. ಈ ಮನೆಗೆ ಬಂದಾಗಿಂದ ನಿಮ್ಮ ತಲೆ ಮೇಲೆ ಇಸ್ತ್ರಿ ಪೆಟ್ಟಿಗೆ ಇಡಬೇಕು ಅಂತ ಕಾಯ್ತಾ ಇದ್ದೀನಿ. ಇಂಥ ಸುವರ್ಣ ಅವಕಾಶನ ನಾನೇನಾದ್ರು ಕಳ್ಕೊಂಡ್ಬಿಟ್ರೆ ನಮ್ಮ ಸುಂಡಿನ ವಂಶಕ್ಕೆ ಅವಮಾನ. ಏನಮ್ಮ ಮುಖ ಮುಖ ನೋಡ್ತಾ ಇದೀಯಾ? ನಿಮ್ಮ ಅಮ್ಮನ ಕೈ ಹಿಡ್ಕೋ, ನಾನು ಹೋಗಿ ಇಸ್ತ್ರಿ ಪೆಟ್ಟಿಗೆ ತಗೊಂಡ್ಬರ್ತೀನಿ. ಮೇಷ್ಟ್ರು ಸಿಕ್ಬಿಟ್ಟಿದ್ದಾರೆ. ನೀವು ಮಾಡೋ ಕೆಲಸ ಎಲ್ಲ ಇಂಥದ್ದೇ ತಾನೆ? ಯಾರನ್ನ ತಂದು ತಗ್ಲಾಕ್ಬಿಟ್ಟು ಎಲ್ಲ ಹೋಗ್ಬಿಡ್ತೀರಾ? ಇಲ್ಲಿ ಅನ್ಭವಿಸೋದು ನಾವ್ ತಾನೆ. ಫಲ್ಲು ಹೋಲ್ಡ್ ಯೋರ್ ಟಂಗ್. ಆಡೋ ಮಾತಿಗೊಂದು ಅರ್ಥ ಬಿಡ್ವೇನೆ? ಈಗ ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ಬಿಸಿ ಬಿಸಿ ಇಸ್ತ್ರಿ ಪೆಟ್ಟಿಗೆನ ನಿಮ್ ತಲೆ ಮೇಲೆ ಇಡ್ಬೇಕಾಗುತ್ತೆ. ಇಸ್ತ್ರಿ ಪೆಟ್ಟಿಗೆ ಅಮ್ಮ ಎಷ್ಟು ಬಿಸಿ ಇದೆ ಅಂತಂದ್ರೆ ಇದನ್ನ ತಲೆ ಮೇಲೆ ಇಟ್ಟಿದ ತಕ್ಷಣ ಕೂದಲ ಜೊತೆ ತಲೆನೂ ಸುಟ್ಟೋಗ್ಬಿಡುತ್ತೆ. ಇಸ್ತ್ರಿ ಪೆಟ್ಟಿಗೆ ಇಡ್ತಿರೋದು ನಿಮ್ ತಲೆ ಮೇಲೆ, ಅವ್ರ ತಲೆ ಮೇಲೆ. ಇನ್ನೊಂದ್ಸತಿ ಇಡಿ. ದಾರಿಗೆ ಬರ್ತಾ ಇದ್ದಾರೆ, ಇನ್ನೊಂದ್ಸತಿ ಇಡಿ. ನನಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ನೀವು ಪಾಡಿ ನೀವು ತೆಪ್ಪಗಿರಲ್ಲ. ಇಂಥ ಟೈಮಲ್ಲಿ ನನ್ನ ಮಗ ಇದ್ದಿದ್ರೆ ಒಬ್ಬೊಬ್ಬನ್ನು ಕೊಲೆ ರಂಗಮ್ಮನವ್ರು ಮುಂಚಿತರಾಗಿದ್ದಾರೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿಮ್ಮನ್ನ ಹೇಗ್ರಿ ಬಿಡಕ್ಕಾಗುತ್ತೆ? ಇವ್ರ ಬಾಯಿಂದ ರಾ ಅಕ್ಷರ ಬರೋರ್ಗೂ ನೀವು ಇಲ್ಲಿಂದ ಆಚೆ ಹೋಗ ಹಾಗಿಲ್ಲ. ನೋಡಿ, ನಾಯಿ ಬಾಲ ಹೇಗೆ ನೆಟ್ಟಗೆ ಮಾಡಕ್ಕಾಗಲ್ವೋ ಹಾಗೆ ರಂಗಮ್ಮನ ಬಾಯಲ್ಲಿ ರಾ ಅಕ್ಷರ ಬರ್ಸಕ್ಕಾಗಲ್ಲ.